ಇದೆ ಮೇಡಮ್, ಇನ್ನೂ ಇಷ್ಟು ವಾರ ಆಗಿರೋ ಇನ್ನೂ ಸ್ವಲ್ಪ ಭಯ ಇದೆ. ಮತ್ತೆ ವಾರ ವಾರ ಸ್ವಲ್ಪ ಇಂಪ್ರೂವ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ವಾರಕ್ಕೆ ಈಗ ಸ್ವಲ್ಪ ಚೇಂಜಸ್ ಇದೆ. ಇಲ್ಲ ನನಗೆ ಕ್ಯಾಮ್ರಾ ಭಯ ಏನೂ ಗೊತ್ತೇ ಇಲ್ಲ ಇವಳಿಗೆ. ಆ್ಯಕ್ಷನ್ನು, ಕಟ್ಟು, ಕ್ಲೋಸಪ್ಪು ಬರೋದು ಅವೆಲ್ಲ ಗೊತ್ತಿಲ್ಲ. ಬಟ್ ಏನಪ್ಪ ಅಂತಂದರೆ ಬಂದು ಅದಕ್ಕೆ ಬೇಗ ಅಡ್ಜಸ್ಟ್ ಆದಳು. ಮತ್ತು ಡ್ಯಾನ್ಸ್ ಅಂತೂ ನಾನು ಕರೀಲೇಬೇಡ್ರಿ, ಡ್ಯಾನ್ಸ್ ಅಂತೂ ನಾನು ಬರೋದಿಲ್ಲ ಅಂತಲೇ ಕಂಡೀಷನ್ ಹಾಕಿದ್ದು. ಬಟ್ ಮೊನ್ನೆ ಡ್ಯಾನ್ಸ್ ರೌಂಡ್ ಆದಾಗ ತುಂಬ ಚೆನ್ನಾಗಿ, ನನಗಿಂತ ಅವಳೇ ಫಸ್ಟ್ ಕಲ್ತ್ಕೊಂಡ್ಬಿಟ್ಟಿದ್ಲು. ಒಂಥರ ಖುಷಿ ಆಯಿತು. ಡೈಲಾಗ್ ಹೇಳೋದು ಎಲ್ಲ ನೋಡಿದ್ರೆ ಪರವಾಗಿಲ್ಲಪ್ಪ, ಫಸ್ಟ್ ಟೈಮ್ ಅಂತ ಅನಿಸೋದಿಲ್ಲ. ಬಟ್ ಅದು ಕೊಟ್ಟದನ್ನ ಕೆಲಸನ ನಿಯತ್ತಾಗಿ ಮಾಡ್ಕೊಂಡು ಹೋಗ್ತಾಯಿದ್ದಾಳೆ. ನಮ್ಮದು ಅರೇಂಜ್ ಮ್ಯಾರೇಜು, ಲವ್ ಮ್ಯಾರೇಜ್ ಇಲ್ಲ. ಲವ್ ಮ್ಯಾರೇಜ್ ಇದ್ದರೆ ಒಂದು 20 ವರ್ಷಕ್ಕೆ ಮದುವೆ ಆಗ್ಬಿಡ್ತಾಯಿದ್ವಿ ಇಬ್ಬರು. ಅರೇಂಜ್ಡ್ ಮ್ಯಾರೇಜ್ ನಮ್ಮದು. ಅಲ್ಲ, ನಾನು ಕಾಲೇಜ್ ಓದ್ತಾ ಇರೋದ್ರಿಂದ ನಮಗೆ ಒಂಥರ ಹೈಸ್ಕೂಲಲ್ಲೂ ಯಾರೋ ಒಂದು ಹುಡುಗಿ ನೋಡಿ, ಆಹಾ ಇವಳು ನಮ್ಮ ಲವರ್ ಆಗಿದ್ರೆ ಚೆನ್ನಾಗಿರೋದು ಅಂತ. ಆಮೇಲೆ ಇನ್ನು PUC ಡಿಗ್ರಿಲಿಲ್ಲ, ಚೆನ್ನಾಗಿ ಓದಬೇಕು ಅಂತ ಆವಾಗಿಲ್ಲ. B.Edಗೆ ಹೋದಾಗಲೂ ಅಷ್ಟೇ ಯಾರೋ ಕೇರಳದವಳು ಲೈನ್ ಆಗ್ತಿದ್ದೆ ನಾನು. ಅವ್ರ ಕಡೆಯಿಂದ ಏನೂ ರೆಸ್ಪಾನ್ಸ್ ಇಲ್ಲ, ಬರೀ ನಮ್ಮಲ್ಲೇ ನಂದು ಆ ಥರದ್ದು ಲವ್. ಆಮೇಲೆ ಕೆಲಸ ಮಾಡೋ ಕಡೆಯೂ ಒಬ್ಬರು ಆಫೀಸ್ ಸ್ಟಾಫು ಹೋಗ್ತಾಯಿದ್ರೆ, ಅವರು ಕೆಳಗಡೆ ನಾನು B.Edಲಿದ್ದೆ, ಅವರು PU ಸೆಕ್ಷನ್ ಹೈಸ್ಕೂಲ್ ಸೆಕ್ಷನ್ಲಿದ್ದರು. ಅವ್ರು ನೋಡೋದಷ್ಟೇ ಚೆನ್ನಾಗಿ ಇವ್ರ ಮದುವೆ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅಂತ ನಮ್ಗೆ ಯಾರನ್ನೂ ಹೋಗಿ ಮಾತಾಡಿಸಿ ಲೆಟ್ರ್ ಕೊಟ್ಟು ಮಕ್ಕುಗಿಸ್ಕೊಂಡೋ ಇಲ್ಲ ಒಪ್ಕೊಂಡು ಅದ್ರ ಯಾವುದೂ ಇಲ್ಲ. ಆದ್ದರಿಂದ ಲವ್ ಅನ್ನೋದೆಲ್ಲ ಲೈನ್ ಹಾಕಿರೋದು ಅಂದರೆ ನಮ್ಮ ಮನಸ್ಸಿನಲ್ಲಿ ನಾನು ಲೈನ್ ಹಾಕ್ಕೊಂಡಿರೋದು, ಇದು ನನ್ನ ಲವ್ ಅಷ್ಟೇ, ಬೇರೆ ಯಾವುದೂ ಇಲ್ಲ. ಇನ್ನು ಹೆಣ್ಮಕ್ಳಿಗೂ ಇರ್ತವೆ ಅವ್ರದ್ದೇ ಆಸೆ ಆಕಾಂಕ್ಷೆಗಳಿರುತ್ತೆ. ಲೈನ್ ನೋಡ್ಕೊಳ್ಳೋ ಮನಸ್ಸಲ್ಲಿ ಒಬ್ಬರು ಯಾರು ಇರ್ತಾರಲ್ಲ, ಅವ್ರಿಗೂ ಇರಬೇಕು. ಮದುವೆ ಆದಾಗ ನಮ್ಮ ಜೋಡಿ ಏನಿರುತ್ತೆ ನಾವು ಆಗ್ತೀವಿ ಅಷ್ಟೇ. ಆ ಥರ ಅಂತ ಏನಿಲ್ಲ. ಹೊರಗೋಗಿದ್ದು ಕಡಿಮೆ. ನಾವು ಎಜುಕೇಷನ್ ಬಿಟ್ಟ ಮೇಲೆ ಮನೆಯೇ ಆಯಿತು. ಆ ಥರ ಹೊರಗಡೆ ಎಲ್ಲ ಹೋಗೋದು ನಾವು ಹುಡುಗರು ಫ್ರೆಂಡ್ಸ್ ಸ್ವಲ್ಪ ಮಾಡ್ಕೊಂಡಿರಲಿಲ್ಲ. ಅದರಿಂದ ಆ ಅನುಭವಗಳೆಲ್ಲ ನಮಗೆ ಕಡಿಮೆ. ಬೇಜಾರು. ಇವರು ಒಂದಿನ ಇಲ್ಲಿ 15 ದಿನ ಮನೇಲೇ ಇರಲ್ಲ, ಇನ್ನೊಂದು 15 ದಿನ ಇರ್ತೀರಿ. ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ದುಡಿಮೆ ಅಂತ ಹೋದಾಗ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಮನೇಲಿದ್ದಾಗ ಎಂಜಾಯ್ ಮಾಡ್ತೀವಿ ಅಷ್ಟೇ. ಇನ್ನು ಹೊರಗಡೆ ಹೋದಾಗ ಸ್ವಲ್ಪ ಫೀಲ್ ಆಗುತ್ತೆ ಇರಬೇಕಿತ್ತು ಅಂತ. ಆದರೆ ಕೆಲಸ ಅಂತ ಬಂದಾಗ ಇವರು ಬಿಡಲ್ವಲ್ಲ, ಮಾಡ್ಕೊಂಬರಲಿ ಅಂತ ನಾವು ಸುಮ್ಮನೆ ಆಗ್ಬಿಡ್ತೀವಿ ಅಷ್ಟೇ.